ಜಲಮಂಡಳಿ ಕಾವೇರಿ ನೀರಿನ ಬಿಲ್ ಬಾಕಿದಾರರಿಗೆ ಬಂಪರ್ ಆಫರ್ ಅನ್ನ ನೀಡಲಾಗಿದೆ. ಬಡ್ಡಿ ದಂಡ ಸಂಪೂರ್ಣ ಮನ್ನಾ ಮಾಡುವ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಈ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿಯನ್ನ ನೀಡಿದ್ದಾರೆ. ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆಗೆ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಈಗ ಗ್ರೀನ್ ಸಿಗ್ನಲ್ ನೀಡಿದ್ದು, ಬಾಕಿ ಇರುವಂತಹ ನೀರಿನ ಬಿಲ್ನ ಅಸಲು ಮೊತ್ತವನ್ನ ಏಕಕಾಲದಲ್ಲಿ ಪಾವತಿಸಿದ್ರೆ ಬಡ್ಡಿ ಮತ್ತು ದಂಡದ ಮೊತ್ತವನ್ನ 100% ಮನ್ನಾ ಮಾಡುವ ಯೋಜನೆ ಜಾರಿಗೆ ಅಗತ್ಯದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಿಯಾಯಿತಿ ಪಾವತಿಗೆ 2026ರ ಜನವರಿ 1ರಿಂದ ಮಾರ್ಚ್ 31ರವರೆಗೆ ಅವಕಾಶವನ್ನ ಕಲ್ಪಿಸುವ ಜಲಮಂಡಳಿ ಈಗ ತೀರ್ಮಾನಿಸಿದೆ. ಇನ್ನು ಯೋಜನೆಯಿಂದ ಗೃಹ ಮತ್ತು ವಾಣಿಜ್ಯ ಸಂಪರ್ಕ ಹೊಂದಿರುವಂತಹ ಗ್ರಾಹಕರು ತಮ್ಮ ಬಾಕಿ ಹಣವನ್ನ ಸುಲಭವಾಗಿ ತೀರಿಸಿಕೊಳ್ಳೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಬಡ್ಡಿ ಹಾಗೂ ದಂಡದ ಶುಲ್ಕಗಳನ್ನ ಸಂಪೂರ್ಣವಾಗಿ ಮನ್ನಾ ಮಾಡುವುದರಿಂದ ಗ್ರಾಹಕರ ಮೇಲಿನ ಹೊರೆ ಕಡಿಮೆಯಾಗಲಿದೆ. ನೀರಿನ ಬಿಲ್, ಬಾಕಿ ಇರುವ ಪರಿಕರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದಲ್ಲದೆ ಬಾಕಿ ಮೊತ್ತಕ್ಕೂ ಕೂಡ ಬಡ್ಡಿ ಮೊತ್ತವು ಈಗ ಹೆಚ್ಚಾಗ್ತಾ ಇದೆ. ಇದರಿಂದ ಹಲವು ಗ್ರಾಹಕರು ದೀರ್ಘಕಾಲದಿಂದ ಬಿಲ್ ಪಾವತಿಸದೆ ಉಳಿದಿದ್ದಾರೆ. ಫೆಬ್ರವರಿವರೆಗೆ ಈಗ ಗ್ರಾಹಕರು ಉಳಿಸಿಕೊಂಡಿರುವಂತಹ ನೀರಿನ ಬಾಕಿ ಒಟ್ಟು ಮೊತ್ತವು 701.71 ಕೋಟಿ ರೂಪಾಯಿ ಇದ್ದು, ಈ ಮೊತ್ತದಲ್ಲಿ ಅಸಲು ಮೊತ್ತವು 439.3 ಕೋಟಿ ರೂಪಾಯಿ ಇದೆ. ಅಲ್ಲದೆ 262.68 ಕೋಟಿ ರೂಪಾಯಿ ಕೇವಲ ಬಾಕಿ ಇರುವ ಬಡ್ಡಿ ಮೊತ್ತವಾಗಿದೆ. ಇನ್ನು ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಗ್ರಾಹಕ ಸ್ನೇಹಿ ನಿಯಮಾವಳಿಗಳನ್ನ ಅಳವಡಿಸಲಾಗಿದ್ದು, ಗ್ರಾಹಕರು ನೇರವಾಗಿ ಜಲಮಂಡಳಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೋಂದಣಿಯನ್ನ ಮಾಡಿಕೊಳ್ಳಬಹುದಾಗಿದೆ. ಅಲ್ಲದೆ ಹೊಸ ಆಪ್ ಅನ್ನ ನಿರ್ಮಿಸಲಾಗ್ತಾ ಇದ್ದು, ಇವುಗಳಲ್ಲಿ ನೋಂದಣಿ ಮಾಡಿಕೊಂಡ ಗ್ರಾಹಕರಿಗೆ ಹಣ ಪಾವತಿಸೋಕೆ ಕಾಲಾವಕಾಶ ಮತ್ತು ಅಂತಿಮ ದಿನಾಂಕವನ್ನ ತಿಳಿಸಲಾಗುತ್ತೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಯೋಜನೆ ಜಾರಿಗೊಳಿಸುವ ದಿನಾಂಕವನ್ನ ಘೋಷಿಸಲಾಗುವುದು ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.